ಹಲೋ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಈ ಕಥೆನ ಓದುವ ರೂಪದಲ್ಲಿ ಓದಬೇಕು ಅಥವಾ ರೈಟಿಂಗಲ್ಲಿ ನೋಡಬೇಕು ಅಂತ ಬಯಸೋರು ಡಿಸ್ಕ್ರಿಪ್ಷನ್ ಕೆಳಗಡೆ ಹೋಗಿ ಟ್ರಾನ್ಸ್ಕ್ರಿಪ್ಟ್ ಅಂತ ಅದ್ರ ಮೇಲೆ ಇರುತ್ತೆ. ಕ್ಲಿಕ್ ಮಾಡಿದರೆ ನಿಮಗೆ ಬರವಣಿಗೆ ರೂಪದಲ್ಲಿ ಪೂರ್ತಿ ಕತೆ ಸಿಗುತ್ತೆ. ಹಾಗೆ ನಾನು ವಾಯ್ಸ್ ಮೂಲಕ ಆ ಕಥೆನ ಕೂಡ ಓದ್ಬೋದು. ವಾಯ್ಸಿಗೆ ಕರೆಕ್ಟಾಗಿ ಕನೆಕ್ಟ್ ಕೂಡ ಆಗುತ್ತೆ. ಹಾಗೆ ಇಲ್ಲ ಅಂತಂದರೆ ಫಸ್ಟಿಂದ ನೀವು ಕಥೆನ ಕೂಡ ಓದ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಕಥೆನ ಓದ್ಬೋದು. ಋಣಾನುಬಂಧ ಭಾಗ 22. ಶ್ರುತಿ ತುಂಬ ಯೋಚನೆ ಮಾಡಿ ಬೇಡ, ಭಾವನ ಜೊತೆ ಹೋಗೋದೇ ಬೇಡ ಅಂತ ನಿರ್ಧಾರ ಮಾಡಿರ್ತಾಳೆ. ಹಾಗೆ ನಾರಾಯಣಗೌಡ್ರ ಹತ್ರ ಹೋಗಿ, ಅಪ್ಪ ನಾನು ಊರಿಗೆ ಹೋಗ್ತೀನಿ, ನನ್ನನ್ನು ಬಿಟ್ಕೊಡ್ತೀರಾ ನೀವು? ನಾರಾಯಣಗೌಡ್ರು, ಇಷ್ಟು ಬೇಗ ಯಾಕೆ ಹೋಗ್ತೀಯ ಮಗಳೇ, ಇಲ್ಲೇ ಇದ್ದು ಸ್ವಲ್ಪ ಇವತ್ತೊಂದು ದಿವಸ ಇಲ್ಲೇ ಇರು, ನಾಳೆಯಿಂದ ಹೋಗುವಂತೆ. ನೀನು ಕೂಡ ತುಂಬ ಟಯರ್ಡ್ ಆಗಿದೆಯಾ, ನೆನ್ನೆಲ್ಲ ಶಾಪಿಂಗ್ ಮಾಡಿ ಮಧ್ಯರಾತ್ರಿ ಆಯಿತು ಮಲಗಿ, ಮತ್ತೆ ಇಷ್ಟು ಬೇಗ ಬೆಳಗ್ಗೆನೇ ಊರಿಗೆ ಹೊರಡೋದು ಅಂದರೆ ಹೇಗೆ? ತುಂಬ ಟಯರ್ಡಾಗಿ ಹೋಗ್ತೀಯ. ಇಲ್ಲಪ್ಪ ಹೋಗಬೇಕು, ಹೇಗಿದ್ರು ಮದುವೆ ಹತ್ರ ಬರ್ತಾ ಇದೆ ಅಲ್ವಾ, ಅಕ್ಕನ ಡ್ರೆಸ್ಗಳು ಸೀರೆ ಒಡವೆ ಎಲ್ಲನೂ ತೊಗೊಂಡೋಗಿ ಕೊಡಬೇಕಲ್ವ ಅವಳಿಗೆ. ಅವಳು ಸ್ಟಿಚ್ ಮಾಡಿಸೋಕೆ ತುಂಬ ಟೈಮ್ ಆಗುತ್ತೆ. ಆಮೇಲೆ ಮದುವೆ ಡೇಟ್ ತುಂಬ ಹತ್ರದಲ್ಲೇ ಇರೋದ್ರಿಂದ ಹಾಗಾಗಿ ಹೊರಡಬೇಕು. ನಾನು ಮತ್ತೆ ಬರ್ತೀನಿ. ನಾವು ಹೇಗಿದ್ರು ಸಂಬಂಧಿಕರೇ ಅಲ್ವಾ, ಹೆಂಗಿದ್ರು ನಮ್ಮ ದೇಹಗಳೇ ಸಂಬಂಧದ ಬೆಸಿಗೆ ಬೆಸೆಯುತ್ತಿದೆ ಅಲ್ವಾ. ಮತ್ತೆ ಯಾವಾಗಲಾದರೂ ಅಕ್ಕನ ಮದುವೆ ಆದಮೇಲೆ ಬಂದರೆ ಆಯಿತು. ನಾನಿವಾಗ ಊರಿಗೆ ಹೊರಡಬೇಕು, ಪ್ಲೀಸ್ ಬಿಟ್ಕೊಡಿ. ಸರಿ ಹಾಗಾದರೆ ಇರು, ನವನೀತನ್ನ ಕರಿತೀನಿ. ನವನೀತ್ ಬಾರೋ ಇಲ್ಲಿ, ಶ್ರುತಿನ ಊರಿಗೆ ಬಿಟ್ಟು ಬರುವಂತೆ. ಶ್ರುತಿ, ಇಲ್ಲಪ್ಪ ಭಾವ ಪಾಪ ನೆನ್ನೆನೂ ಕೆಲ್ಸಕ್ಕೆ ಹೋಗಿಲ್ಲ, ಅವರಿಗೆ ತುಂಬ ಕಷ್ಟ ಆಗುತ್ತೆ. ಕಂಪ್ನಿಯಲ್ಲಿ ಕೆಲಸಗಳು ಹಿಂದುಳಿದ್ಬಿಟ್ರೆ ಯಾರು ಮಾಡ್ತಾರೆ? ಇವರೇ ಆ ಕಂಪನಿ ಓನರ್ ಆಗಿದ್ಕೊಂಡು ಎಲ್ಲವನ್ನು ನೋಡ್ಕೋಬೇಕಲ್ವಾ. ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡ್ತೀರಾ? ನೀವೇ ಬಿಟ್ಕೊಡಿ. ನಾನು ಒಡವೆ ಬಟ್ಟೆ ಇಲ್ಲ ಅಂತಂತಂದಿದ್ರೆ ನಾನೊಬ್ಬಳೇ ಹೋಗ್ತಾ ಇದ್ದೆ, ಬಟ್ ಒಡವೆ ಬಟ್ಟೆ ಇಲ್ಲ ಇರೋದ್ರಿಂದ ನಿಮ್ಮನ್ನು ಕರಿತಾ ಇದ್ದೀನಿ, ಅದಕ್ಕೋಸ್ಕರ ಬಿಟ್ಕೊಡಿ. ನಿಮ್ಗೇನಾದರೂ ಫ್ರೀ ಇಲ್ಲ ಅಂತಂದರೆ ಹೇಳಿ, ಹೇಗಾದರೂ ಮಾಡಿ ಹೋಗ್ತೀನಿ. ನಾರಾಯಣಗೌಡರು, ಹಾಗೆಲ್ಲ ಏನಿಲ್ಲ ಅಮ್ಮ, ನಾನೆಲ್ಲಂದೆ ಫ್ರೀ ಇಲ್ಲ ಅಂತ. ನಿನ್ನನ್ನು ಬಿಟ್ಟು ಕೊಡೋದು ಕಷ್ಟ ಏನಿಲ್ಲ. ನವನೀತ್ ಹೇಗಿದ್ರು ನಿನ್ನನ್ನು ಕರ್ಕೊಂಡು ಬರೋಕ್ಕೆ ಬಂದಿದ್ನಲ್ಲ, ಹಾಗೆ ಬಿಟ್ಟು ಬರ್ತಾನೆ ಅಂತ ಕರೆದೆ ಅಷ್ಟೇ. ಹಾಗಾಗಿ ಸರಿ ನಡಿ ಆಯಿತು. ನೀನು ಸುಲೋಚನ ಹತ್ರ ಹೋಗಿ ಒಡವೆ ಮತ್ತು ಬಟ್ಟೆಗಳನ್ನ ಈಸ್ಕೊಂಡಾ? ಇನ್ನೂ ಇಲ್ಲಪ್ಪ, ಈಸ್ಕೋಬೇಕು. ಮತ್ತು ಫಸ್ಟು ಹೋಗಿ ಒಡವೆ ಬಟ್ಟೆಗಳನ್ನು ಈಸ್ಕೊಂಡು ಪ್ಯಾಕ್ ಮಾಡಿ ಇಟ್ಕೊ, ನಾನು ಫ್ರೆಶ್ ಆಗಿ ಬರ್ತೀನಿ. ತಿಂಡಿ ಮಾಡಿಕೊಂಡು ಹೊರಟೋಣ. ನೀನು ಕೂಡ ಹೋಗು, ತಿಂಡಿ ಮಾಡ್ಕೊ ಹೋಗು. ಸರಿಯಪ್ಪ ಆಯಿತು ಮಾಡ್ತೀನಿ ಅಂತ ಹೇಳಿ ಇತ್ತ ಸುಲೋಚನ ಹತ್ರ ಶ್ರುತಿ ಬಂದು, ಅಮ್ಮ ಅಕ್ಕಂದು ಒಡವೆ ಮತ್ತು ಸೀರೆನ ಕೊಡಿ, ನಾನು ಊರಿಗೆ ಹೋಗ್ತೀನಿ. ಸುಲೋಚನ, ಇಷ್ಟು ಬೇಗ ಯಾಕಮ್ಮ ಹೋಗ್ತೀಯ? ನೆನ್ನೆ ಕೂಡ ತುಂಬ ಟಯರ್ಡ್ ಆಗಿದೆಯಾ, ಇರು ಹೋಗುವಂತೆ ಸಂಜೆ ಮೇಲಾದ್ರೂ. ಇಲ್ಲಮ್ಮ, ಅಕ್ಕನ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಬೇಕಲ್ಲ, ಈಗ ಹೋದ ತಕ್ಷಣ ಅಕ್ಕನ್ನ ಕರ್ಕೊಂಡೋಗಿ ಡ್ರೆಸ್ಗಳೆಲ್ಲ ಸ್ಟಿಚಿಂಗ್ ಕೊಡೋಕ್ಕೆ ಮತ್ತು ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಡಬೇಕಲ್ಲ, ಹಾಗಾಗಿ ಸೀರೆ ಗೀರೆ ಎಲ್ಲ ಸ್ಟಿಚ್ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ಹೊರಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಏನೇನು ಕೊಡಬೇಕು ಅಂದ್ಕೊಂಡಿದ್ದೀರಾ ಅಕ್ಕಂಗೆ ಅದಷ್ಟು ಕೊಡಿ, ನಾನು ಪ್ಯಾಕ್ ಮಾಡಿ ಇಟ್ಕೋತೀನಿ. ಸುಲೋಚನ, ನೀನು ಅಷ್ಟೊಂದೆಲ್ಲ ತೊಂದರೆ ತೊಗೋಬೇಡ ಕಣಮ್ಮ, ನಾನೇ ಎಲ್ಲ ಪ್ಯಾಕ್ ಮಾಡಿ ಆ ಬ್ಯಾಗಲ್ಲಿ ಇಟ್ಟಿದ್ದೀನಿ, ಆ ಬ್ಯಾಗನ್ನು ತೊಗೊಂಡೋಗು ಸಾಕು. ನವನೀತನ ಕರಿಲ್ಲ, ಬರ್ತಾ ಇದ್ದಾನ? ಏನು ಕತೆ? ಇಲ್ಲಮ್ಮ, ಮಾವನ್ನ ನಾನೇ ಆಫೀಸ್ಗೆ ಹೋಗಿ ಅಂತ ಹೇಳಿದೆ, ಅಪ್ಪನ್ನ ಕರ್ಕೊಂಡು ಮನೆಗೆ ಹೋಗ್ತೀನಿ ನಾನು. 1-2 ಗಂಟೆ ಅಲ್ವಾ, ಅಪ್ಪನ ವಾಪಸ್ ಬೇಗ ಬರ್ತಾರೆ, ಅದಕ್ಕೆ ಬೆಳಗ್ಗೆನೇ ಹೊರಡ್ತಾ ಇದ್ದೀವಿ. ಅಪ್ಪ ಮಧ್ಯಾಹ್ನದಷ್ಟರಲ್ಲಿ ವಾಪಸ್ ಮನೆಗೆ ಬರ್ಬೋದು ಅಂತನ್ನೋದಕ್ಕೆ. ಸರಿ ಆಯಿತು, ಹಾಗೆ ಮಾಡು ಅಂತ ಹೇಳಿ ಬ್ಯಾಗ್ನ ಅಲ್ಲಿಟ್ಟು ಹೋಗ್ತಾಳೆ ಸುಲೋಚನ ಹೊರಗಡೆ. ಅದನ್ನು ಶ್ರುತಿ ತೊಗೊಂಡು ಬಂದು ಇತ್ತ ನಾರಾಯಣಗೌಡರು ಫ್ರೆಶ್ ಆಗಿ ತಿಂಡಿ ಗಿಂಡಿ ಮಾಡಿ ರೆಡಿ ಆಗ್ತಾರೆ. ಶ್ರುತಿ ಕೂಡ ನಾರಾಯಣಗೌಡ್ರ ಜೊತೆ ಕಾರ್ ಹತ್ತಿ ಹೊರಡ್ತಾಳೆ. ಸುಲೋಚನ ಬಾಯ್ ಮಾಡಿ, ಹುಷಾರಾಗಿ ಹೋಗಿ ಬನ್ನಿ, ಹಾಗೆ ಅವಾಗವಾಗ ಫೋನ್ ಮಾಡ್ತಾ ಇರಮ್ಮ, ಮರ್ತ್ಕೋಬೇಡ ನಮ್ಮನ್ನು, ನಿಮ್ಮ ಅಕ್ಕ ಒಬ್ಬಳೇ ಸೊಸೆ ಅಂತ ತಿಳ್ಕೊಬೇಡ, ನಿನ್ನ ಮನೆ ಮಗಳ ಥರ ಇದ್ದ ಹಾಗೆ ನಮ್ಮನ್ನು ಮರಿಬೇಡ ಆಯಿತಾ? ಸರಿ ಎಂದು ಇತ್ತ ಬ್ಯಾಗ್ ತೊಗೊಂಡು ಇವರು ಕಾರಲ್ಲಿ ಹೊರಟು ಊರನ್ನ ತಲುಪ್ತಾರೆ. ಅಲ್ಲಿಗೆ ಹೋದ ತಕ್ಷಣ ಶಾಲಿನಿ ಓಡಿ ಬರ್ತಾಳೆ. ಆದರೆ ಶ್ರುತಿನ ನೋಡೋಕ್ಕಲ್ಲ. ಏನೇನು ತಂದಿರ್ಬೋದು, ಏನೇನು ಕಳಿಸಿದ್ದಾರೆ, ನನಗಿಷ್ಟ ಆಗೋ ರೀತಿಯೇ ಕಳಿಸಿದಾರ ಅಥವಾ ಇವಳು ಅಡುಗುಲಜ್ಜಿ ಥರ ಏನಾದರೂ ಸೆಲೆಕ್ಟ್ ಮಾಡಿದಾಳ ಹೇಗೆ ಅಂತ ನೋಡೋಕ್ಕೆ ಬರ್ತಾಳೆ. ಶ್ರುತಿ ಬ್ಯಾಗ್ ತೊಗೊಂಡು ಕೆಳಗೆ ಇಳಿತಿದ್ದ ಹಾಗೆ, ಏನು ಇಷ್ಟೊಂದು ದೊಡ್ಡ ಬ್ಯಾಗ್ ತರ್ತಾ ಇದ್ದಾಳೆ, ಅಷ್ಟೊಂದು ತಂದಿದ್ದಾಳ, ಪರವಾಗಿಲ್ವೇ, ಇಷ್ಟೊಂದೆಲ್ಲ ತರ್ಬೋದು. ಇವಳನ್ನ ಕಳಿಸಿದ್ರೆ ಏನು ಸೆಲೆಕ್ಟೇ ಮಾಡಲ್ಲ ಅಂದ್ಕೊಂಡಿದ್ದೆ, 1-2 ಸೀರೆ ಇವಳ ಲೆವೆಲಿಗೆ ಸೆಲೆಕ್ಟ್ ಮಾಡ್ತಾಳೆ ಅಂದ್ಕೊಂಡಿದ್ದೆ. ಒಳಗಡೆ ಹೇಗಿದೆಯೋ ನೋಡಬೇಕು, ಹೊರಗಡೆ ಏನೋ ಬ್ಯಾಗ್ ದೊಡ್ಡದಾಗೇ ಇದೆ. ಶಾಲಿನಿಗೆ ಸ್ವಲ್ಪ ಹಣದ ಆಸೆ ಮತ್ತು ಅಧಿಕಾರ ಅಹಂಕಾರ ಎಲ್ಲವೂ ಇರುತ್ತದೆ. ಹಾಗಾಗಿ ಅವಳು ಶ್ರುತಿಯ ಪೂರ್ತಿ ಅವಳಿಗೆ ಆಪೋಸಿಟ್ಟಾಗೇ ಇರ್ತಾಳೆ. ಇತ್ತ ನಾರಾಯಣಗೌಡರು ಹೇಳಿದ ತಕ್ಷಣ
ಅನುರಾಧ ಈಗ ಬಂದ್ರ ಅಣ್ಣ ಬನ್ನಿ ಒಳಗಡೆ, ನಾನು ಕೂಡ ಅಡುಗೆ ಮಾಡಿದ್ದೀನಿ, ಹಾಗೆ ತಗೊಳ್ಳಿ ಮಜ್ಜಿಗೆನ, ಈ ಬಿಸಿಲಿನ ಬೇಗೆಗೆ ಮಜ್ಜಿಗೆ ಕುಡಿದು ಸ್ವಲ್ಪ ಆರಾಮ್ ಮಾಡಿ ಊಟ ಮಾಡಿ. ನಾರಾಯಣ ಗೌಡ್ರು ತುಂಬ ಥ್ಯಾಂಕ್ಸ್ ಅಮ್ಮ, ಈ ಬಿಸಿಲಿಗಂತೂ ನಾನು ಕಾರ್ ಓಡಿಸ್ಕೊಬರೋಷ್ಟರಲ್ಲಿ ಬೆಂದೇ ಹೋಗ್ತಾ ಇದ್ದೆ, ತುಂಬ ದಣಿವಾಗ್ತಾ ಇತ್ತು. ಆ ದಣಿವಿಗೆ ಈ ಮಜ್ಜಿಗೆ ನನಗೆ ಸ್ವಲ್ಪ ಸಮಾಧಾನ. ಊಟಕ್ಕಿಂತ ಹೆಚ್ಚಾಗಿ ಮಜ್ಜಿಗೆಗಳನ್ನೇ ಕುಡಿಬೇಕನ್ಸುತ್ತಮ್ಮ ಈ ಬಿಸಿಲಿಗೆ. ಅನುರಾಧ ಏನು ಮಾಡ್ತೀರ ಅಣ್ಣ, ಬೇಸಿಗೆ ತಾಪ ಸೂರ್ಯ ನೆತ್ತಿ ಮೇಲೆ ಬಂದು ಕೂತಿರೋ ಹಾಗೆ ಈ ಬೇಸಿಗೆ ತಾಪ ನಮ್ಮನ್ನು ಸುಡ್ತಾ ಇದೆ. ಮಳೆ ಕೂಡ ಬರ್ತಾ ಇಲ್ಲ, ಮಳೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮೊನ್ನೆ ಸ್ವಲ್ಪ ಹೋಯಿತು, ಆ ಮೊನ್ನೆ ಬಂದಿದ್ದ ಮಳೆಗೆ ಕೆಳಗಡೆ ಇದ್ದ ಕಾವೆಲ್ಲ ಮೇಲ್ಗಡೆ ಬಂದು ಈ ಹಳ್ಳಿಲಿರೋ ನಮ್ಮನ್ನು ಜೀವನ ಮಾಡೋಕ್ಕೆ ಕಷ್ಟ ಅನ್ನೋ ರೀತಿ ಶಕೆ ಆಗ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ, ಮಳೆರಾಯ ಕಣ್ಬಿಟ್ಟು ನಮ್ಮನ್ನು ನೋಡಿದರೆ ಬೆಳೆಗಳು ಚೆಂದ, ನಾವುಗಳು ಚೆಂದ, ಹಳ್ಳಿನೂ ಚೆಂದ. ಆದರೆ ಅವರು ಮಳೆರಾಯ ಕಣ್ಬಿಡಲಿಲ್ಲ ಅಂತಂದರೆ ನಾವು ಸುಟ್ಟೋಗ್ತೀವಿ, ಹಳ್ಳಿ ಕೂಡ ಬೆಂಗಾಡಾಗೂ ಹೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅನುರಾಧ. ಹಾಗಂತ ಹೇಳಿ ಅಡುಗೆ ಮನೆ ಹೋಗ್ತಾಳೆ. ಇತ್ತ ನಾರಾಯಣಗೌಡರು ನಿಜವಾಗ್ಲೂ ಕಣಮ್ಮ, ಆದರೂ ಇಲ್ಲೇ ಎಷ್ಟೋ ಒಂಚೂರು ಗಾಳಿನಾದರೂ ಬೀಸ್ತಾ ಇದೆ, ಹೊಂಗೆ ಮರದ ಗಾಳಿ. ನಿಮ್ಮ ಮನೆ ಪಕ್ಕ ಇರೋ ಹೊಂಗೆ ಮರ ಅಂತೂ ಚೆನ್ನಾಗಿ ಗಾಳಿ ಕೊಡ್ತಾ ಇದೆ, ಇಲ್ಲ ಅಂತಂದರೆ ಇನ್ನೂ ಕಷ್ಟ ಆಗೋಗೋದು. ನಮ್ಮ ಬೆಂಗಳೂರು ಕಡೆ ಎಲ್ಲ ಎ ಸಿ ಕೂಲರ್ ಇಲ್ಲದೆ ನಡೆಯೋದೇ ಇಲ್ಲ, ಎ ಸಿ ಇರಲೇಬೇಕು ಪ್ರತಿ ಮನೆಗೂ. ಈ ಬೇಸಿಗೆಗಂತೂ ಬೇಸಿಗೆ ತಾಪ ನೆತ್ತಿ ಮೇಲೆ ಅನ್ನೋದಕ್ಕಿಂತ ಇಡೀ ಶರೀರನೇ ಸುಟ್ಟು ಬಿಡ್ತಾ ಇದೆಯೇನೋ, ಒಲೆ ಮೇಲೆ ನಮ್ಮನ್ನು ಹಾಕಿ ಏನೋ ಸುಟ್ಬಿಡ್ತಾ ಇದ್ದಾರೇನೋ ಅನ್ನುವಷ್ಟು ಕಾವಿದೆ. ಏನೂ ಮಾಡೋಕ್ಕಾಗಲ್ಲ, ಏನು ಮಾಡ್ತೀಯಮ್ಮ, ಎಲ್ಲ ಹೀಗೆ ಮನುಷ್ಯ ಮಾಡಿರೋ ಕರ್ಮ. ಕಟ್ಟಡನ ಕಟ್ಟೋಕ್ಕೆ ಅಂತ ಇರೋ ಕಾಡು ನಾಡು ಪರಿಸರಗಳನ್ನ ಹಾಳು ಮಾಡಿಕೊಂಡು ಕಟ್ಟಡಗಳನ್ನ ಕಟ್ಟಿ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾನೆ. ಏನು ಮಾಡ್ತೀರಾ, ಪ್ರಕೃತಿ ನಾವೇನು ಕೊಡ್ತೀವೋ ಅದನ್ನು ನಮಗೆ ವಾಪಸ್ ಕೊಡ್ತಾ ಇದೆ, ಇವಾಗ ಅನುಭವಿಸ್ಲೇಬೇಕು. ಅದರಲ್ಲಂತೂ ಈ ರಾಜಕಾರಣಿಗಳು ಇರೋ ಬರೋ ಜಮೀನುಗಳೆಲ್ಲನೂ ಅವ್ರ ಹೆಸ್ರೇ, ಅವ್ರ ಮಕ್ಕಳುಗಳ ಹೆಸರು ಮೊಮ್ಮಕ್ಕಳ ಹೆಸ್ರಿಗೆಲ್ಲ ಮಾಡ್ಕೋತಾ ಇದ್ದಾರೆ. ಅದನ್ನೆಲ್ಲ ಕಡಿದು ರೆಸಾರ್ಟು ಅದು ಇದು, ಆ ಮಿಷಿನ್ ಕಂಪನಿ ಈ ಮಿಷಿನ್ ಕಂಪನಿ ಅಂತ ಹೇಳಿ ಎಲ್ಲವನ್ನು ಕಟ್ತಾ ಇದ್ದಾರೆ. ಹಾಗಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ. ನಾವೇನು ಮಾಡೋಕ್ಕಾಗಲ್ಲ, ನಾವುಗಳೇನಿದ್ರು ಸುಮ್ಮನೆ ನೋಡ್ತಾ ಇರಬೇಕಷ್ಟೆ. ಹಾಗಾಗಿ ನೀವು ಹಳ್ಳಿಲಿರೋರೇ ಎಷ್ಟೋ ಪರವಾಗಿಲ್ಲ, ಈ ಶುದ್ಧವಾದ ಗಾಳಿನಾರು ಕುಡಿತಾ ಇದ್ದೀರಾ. ನಮ್ಮ ಸಿಟಿಗಳಲ್ಲಿ ಆ ಕಾರ್ಗಳು ಹೊಗೆ, ಆ ಬೈಕ್ಗಳು ಹೊಗೆ ನಿಂತು ಬಿಟ್ಟರೆ, ಏನಾದ್ರು ಟ್ರಾಫಿಕ್ ಜಾಮಲ್ಲಿ ಏನಾದ್ರು ಸಿಗಾಕೊಂಡು ಅಸ್ತಮ ಇರೋರು ಯಾರಾದರೂ ಹೋದರೆ ನಿಜ ಅಲ್ಲೇ ಸತ್ತೋಗ್ತಾರೇನೋ ಹೊಗೆ ಧೂಳಿಗೆ ಅನಿಸುತ್ತೆ. ಹಳ್ಳಿ ಜೀವನ ಬೆಸ್ಟ್, ಆದರೆ ಏನು ಮಾಡೋಕ್ಕಾಗಲ್ಲ. ಯಾರ್ಯಾರ ಜೀವನ ಎಲ್ಲೆಲ್ಲಿ ಹೇಗೆ ಕಟ್ಕೊಳ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಜೀವನ ಸಿಟಿಲಾದರೂ ಕಟ್ಕೋತಾರೆ, ಹಳ್ಳಿಲಾದರೂ ಕಟ್ಕೋತಾರೆ. ಎಲ್ಲಿ ಜೀವನ ಕಟ್ಕೋತಾರೆ ಅಲ್ಲೇ ಬಾಳಬೇಕಲ್ವಾ. ಅದಕ್ಕೋಸ್ಕರ ನಾವು ಕೂಡ ಸಿಟಿಲೇ ಇದ್ದೀವಿ ಅಷ್ಟೇ. ಇಲ್ಲ ಅಂತಂತಂದರೆ ನನಗೂ ಆಸೆ ಇದೆ ಒಂದು ಸುಂದರವಾದ ನಿಮ್ಮಲ್ಲಿ ತೋಟದ ಮನೆ ಹತ್ರ ಅಂತೂ ಸಕ್ಕತ್ತಾಗಿದೆ. ನನಗೆ ಆ ಥರನೇ ಇರಬೇಕು ಯಾವಾಗಲೂ, ಎಲ್ಲರ ಜೊತೆಗೆ ಕೂಡು ಕುಟುಂಬ ಇರಬೇಕು ಅನ್ನೋ ಆಸೆ. ನಾವು ಎಲ್ಲರೂ ಒಗ್ಗಟ್ಟಾಗಿ ಕೂಡು ಕುಟುಂಬವಾಗಿದ್ದರೆ ಎಷ್ಟು ಚೆಂದ ಅಲ್ವಾ. ಕೂಡು ಕುಟುಂಬದಲ್ಲಿ ಇರೋ ಬಲ ಯಾವುದ್ರಲ್ಲಿ ತಾನೇ ಐತೆ ಅನುರಾಧ. ಹೌದಣ್ಣ, ಕೂತ್ಕೊಳ್ಳಿ, ಊಟಕ್ಕೆ ಹಾಕ್ಕೊಡ್ತೀನಿ. ಶಾಲಿನಿ ಕರಿತೀನಿ ರೀ. ಶಾಲಿನಿ ಆವಾಗಲೇ ಬಂದ್ಲಮ್ಮ, ನನ್ನ ಮಾತಾಡ್ಸ್ಕೊಂಡು ರೂಮಿಗೆ ಹೋಗಿದ್ದಾಳೆ. ಶ್ರುತಿ ಅವಳು ಇಬ್ಬರು ರೂಮಿಗೆ ಹೋಗಿದ್ದಾರೆ. ಶ್ರುತಿಗೂ ಕೂಡ ಕೊಡಮ್ಮ ಜ್ಯೂಸ್ ಗೀಸೋ ಮಜ್ಜಿಗೆನೋ ಏನಾದರೂ ಏನು ಕುಡಿತಾಳೆ ಅವಳನ್ನು ಕೇಳಿಬಿಟ್ಟು. ಅವಳು ಕೂಡ ತುಂಬ ಸುಸ್ತಾಗಿದ್ದಾಳೆ. ನಿನ್ನೆ ಮಧ್ಯರಾತ್ರಿ ಕೂಡ ಲೇಟ್ ಆಯಿತು ಮಲ್ಕೊಳ್ಳೋದು. ಹಾಗೆ ಕಾರಲ್ಲಿ ಕೂಡ ಟ್ರಾವೆಲ್ ಮಾಡಿದ್ದಾಳಲ್ವಾ, ಅವಳಿಗೂ ಸುಸ್ತಾಗುತ್ತೆ. ಅವಳು ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ. ಬೆಳಗಿನ ಜಾವ ಅಷ್ಟೊತ್ತಿಗೆ ಎದ್ದೇಳ್ತಾಳೆ. ನಾನು ಹಾಗೂ ಮಲ್ಕೊಮ್ಮ ಅಂತ ಹೇಳ್ತೀನಿ. ಹಾಗೂ ಇವತ್ತು ಹೀರೋ ಅಂತಂತಂದೆ ಮದುವೆ ಕಾರ್ಯಗಳೆಲ್ಲ ಹತ್ರ ಬಂದಿದೆ ಅಂತ ಅಂದ್ಬಿಟ್ಟು ಬೇಗನೆ ಬಂದಳು. ಶಾಲಿನಿನ ಬೇಗ ಕರ್ಕೊಂಡೋಗಿ ಸೀರೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬಿಟ್ಟು ಮನೆ ದೇವ್ರಿಗೆ ಯಾವಾಗ ಹೋಗೋಣ, ನಮ್ಮನೆ ದೇವ್ರಿಗೆ ಅಂತ ಡಿಸೈಡ್ ಮಾಡಿ ಬೇಗ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಬೇರೆ ಹಾಕಿಸ್ಬೇಕು. ಅನುರಾಧ, ಇನ್ನೇನೋ ನಮ್ಮ ಮನೆಯವ್ರು ಬರ್ತಾರೆ ಅಣ್ಣ, ಅವ್ರ ಜೊತೆನೇ ಮಾತಾಡಿ, ಅವರೇ ಹೇಳ್ತಾರೆ. ಅವ್ರು ಹೇಳ್ದಾಗೆ ನಾವು ಕೂಡ ಹೊರಡೋಣ. ಸರಿ ಕಣಮ್ಮ, ಆಯಿತು ಅಂತ ಹೇಳಿ ಊಟಕ್ಕೆ ಕೂತ್ಕೋತಾರೆ. ಅನುರಾಧ ಕೂಡ ಬೀಗರಿಗೋಸ್ಕರ ಒಬ್ಬಟ್ಟು ಊಟ ಎಲ್ಲವನ್ನು ಮಾಡಿ ಪಲ್ಯಗಳನ್ನ ಮಾಡಿ